ಕ್ಯಾಬ್ ಹಾಗೂ ಆಟೋ ಚಾಲಕರಲ್ಲಿ ಹೆಚ್ಚಿನ ಹೃದಯಾಘಾತ ಹಿನ್ನೆಲೆಯಲ್ಲಿ ಆಟೋ ಹಾಗೂ ಕ್ಯಾಬ್ ಚಾಲಕರಿಗೆ ಪ್ರತ್ಯೇಕ ತಪಾಸಣೆ ಮಾಡಬೇಕು ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆಯನ್ನ ನೀಡಿದ್ದಾರೆ. ಕ್ಯಾಬ್ ಹಾಗೂ ಆಟೋ ಚಾಲಕರಲ್ಲಿ ಈ ಒಂದು ಹೃದಯಾಘಾತ ಕಾಣಿಸಿಕೊಳ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಯಾಬ್ ಹಾಗೂ ಆಟೋ ಚಾಲಕರು ಸಾವಿಗೀಡಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಆಟೋ ಹಾಗೂ ಕ್ಯಾಬ್ ಚಾಲಕರಿಗೆ ಪ್ರತ್ಯೇಕ ತಪಾಸಣೆ ಮಾಡಬೇಕು ಅಂತ ಸಚಿವ ದಿನೇಶ್ ಗುಂಡೂರಾವ್ ಅವರಿಂದ ಸೂಚನೆ ಹೊರಬಂದಿರುವಂಥದ್ದು. ಸ್ಕ್ರೀನಿಂಗ್ ಮಾಡಿಸೋದಕ್ಕೆ ಚಾಲಕರ ಸಂಘದ ಜೊತೆ ಚರ್ಚಿಸೋದಕ್ಕೆ ಕೂಡ ಸಚಿವರು ನಿರ್ಧರಿಸಿದ್ದಾರೆ. ಒತ್ತಡ ಹಾಗೂ ವಾಯು ಮಾಲಿನ್ಯದಿಂದ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಹಾಗೂ ಈ ಒಂದು ಕ್ಯಾಬ್ ಹಾಗೂ ಆಟೋ ಚಾಲಕರು ಯಾವಾಗಲೂ ಕೂಡ ಈ ವಾಯು ಮಾಲಿನ್ಯದ ಮಧ್ಯೆಯೇ ಓಡಾಡ್ತಾ ಇರಬೇಕಾಗುತ್ತೆ. ಹೀಗಾಗಿ ಇವರಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗುತ್ತೆ. ಆರೋಗ್ಯ ಇಲಾಖೆಯಿಂದ ಚಾಲಕರ ಬಗ್ಗೆ ಕೂಡ ಜಾಗೃತಿಯನ್ನು ಮೂಡಿಸೋದಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಆಟೋ ಕ್ಯಾಬ್ ಚಾಲಕರ ಬಗ್ಗೆ ಗಮನ ಹರಿಸೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಚಾಲಕರೇ ಹೆಚ್ಚು ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ. ಸ್ಕ್ರೀನಿಂಗ್ ಮಾಡಿಸೋದಕ್ಕೆ ಚಾಲಕರ ಸಂಘದ ಜೊತೆ ಮಾತುಕತೆ ನಡೆಸೋದಕ್ಕೆ ನಿರ್ಧರಿಸಲಾಗಿದೆ. ಒತ್ತಡ ಹಾಗೂ ವಾಯು ಮಾಲಿನ್ಯದಿಂದ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಹೀಗಾಗಿ ಆರೋಗ್ಯ ಇಲಾಖೆಯಿಂದ ಚಾಲಕರ ಬಗ್ಗೆ ಕೂಡ ಜಾಗೃತಿಯನ್ನು ಮೂಡಿಸೋದಕ್ಕೆ ಈಗ ಒಂದು ಸೂಚನೆಯನ್ನು ಕೂಡ ನೀಡಲಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಒಂದು ಸಲಹೆಯನ್ನು ನೀಡಿದ್ದಾರೆ. ಆಟೋ ಹಾಗೂ ಕ್ಯಾಬ್ ಚಾಲಕರಿಗೆ ಪ್ರತ್ಯೇಕ ತಪಾಸಣೆ ಆಗಬೇಕು ಅನ್ನುವಂತೆ ಸೂಚನೆಯನ್ನು ನೀಡಲಾಗಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಈ ಚಾಲಕರೇನಿದ್ದಾರೆ ಕ್ಯಾಬ್ ಹಾಗೂ ಆಟೋ ಚಾಲಕರಲ್ಲಿ ಒಂದು ಹೆಚ್ಚಿನ ಈ ಆಘಾತಗಳು ಹೃದಯಾಘಾತ ಸಂಭವಿಸ್ತಾ ಇದೆ. ಈ ಕುರಿತಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಇವರಿಗೆ ಬೇರೆ ಪ್ರತ್ಯೇಕ ತಪಾಸಣೆ ಮಾಡಬೇಕು ಅಂತ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಸೊ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಎಷ್ಟು ಜನ ನಿನ್ನೆ ಜಯದೇವ ಆಸ್ಪತ್ರೆಯಲ್ಲಿ ಅಂದ್ರೆ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ತಜ್ಞರ ಸಮಿತಿ ಜೊತೆ ಒಂದು ಸಭೆಯನ್ನ ಕೂಡ ನಡೆಸಿರುವಂತದ್ದು. ಈ ಸಂದರ್ಭದಲ್ಲಿ ಅವರೊಂದು ಕೆಲವೊಂದು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಪ್ರಮುಖವಾಗಿ ಸಿಲಿಕಾನ್ ಸಿಟಿ ಆಗಿರ್ಬೋದು, ಹಾಗೇನೆ ಬೇರೆ ಇತರೆ ಕಡೆಗಳಲ್ಲಿ ಕ್ಯಾಬ್ ಆಗಿರ್ಬೋದು, ಆಟೋ ಚಾಲಕರೇನಿದ್ದಾರೆ ಅಂದ್ರೆ ಪ್ರತಿಯೊಂದು ಯಾರೆಲ್ಲ ಡ್ರೈವ್ ಮಾಡ್ತಾ ಇದ್ದಾರೆ, ಸೊ ಚಾಲಕ ವೃತ್ತಿಯನ್ನು ಯಾರು ಮಾಡ್ತಾ ಇದ್ದಾರೆ, ಸೊ ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೃದಯಾಘಾತ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ವರದಿಯಲ್ಲಿ ತಿಳಿಸಲಾಗಿದೆ. ಸೊ ಹೀಗಾಗಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಮುನ್ನೆಚ್ಚರಿಕಾ ಕ್ರಮವಾಗಿ ಆಟೋ ಕ್ಯಾಬ್ ಚಾಲಕರು ಹಾಗೆ ಇತರೆ ಚಾಲಕರ ಬಗ್ಗೆ ಹೆಚ್ಚು ಗಮನ ಹರಿಸಲು ಪ್ಲಾನ್ ಮಾಡಿದ್ದಾರೆ. ಸೊ ಹೀಗಾಗಿ ಸ್ಕ್ರೀನಿಂಗ್ ಮಾಡಿಸಲು ಅಂದ್ರೆ ಏನೇ ಒತ್ತಡ ಆಗಿರ್ಬೋದು, ಬೇರೆ ಬೇರೆ ವಿಚಾರ ಅಂದ್ರೆ ಸಿಲಿಕಾನ್ ಸಿಟಿಯನ್ನ ತೆಗೆದುಕೊಳ್ಳೋದಾದ್ರೆ ವಾಯು ಮಾಲಿನ್ಯ ಆಗಿರ್ಬೋದು, ಸೊ ಪೊಲ್ಯೂಷನ್ ಇಂದಾಗಿ ಕೂಡ ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ. ಸೊ ಇದರಿಂದ ಆರೋಗ್ಯ ಇಲಾಖೆಯಿಂದ ಚಾಲಕರ ಬಗ್ಗೆ ಕೂಡ ಜಾಗೃತಿಯನ್ನ ಉಂಟು ಮಾಡುವಂತಹ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಯಾರಿಗೆ ಆದ್ರೂ ಅಂದ್ರೆ ಟೆಸ್ಟ್ ಬೇಕಾದ್ರೆ ಸರ್ಕಾರಿ ಆಸ್ಪತ್ರೆಗಳಿಗೆ ತೆರಳಿ ಅಂದ್ರೆ ECG ಆಗಿರ್ಬೋದು ಅಂದ್ರೆ ಪ್ರಾಥಮಿಕ ಚಿಕಿತ್ಸೆಯನ್ನ ತೆಗೆದುಕೊಳ್ಳುವಂತ ಸೂಚನೆ ನೀಡಲಾಗಿದೆ. ಸೊ ಈಗಿನ ಒತ್ತಡ ಆಗಿರ್ಬೋದು, ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು, ಈ ಜಂಜಾಟದ ನಡುವೆ ತಮ್ಮ ತಮ್ಮ ಹೃದಯದ ಬಗ್ಗೆ ಆದಷ್ಟು ಕಾಳಜಿಯನ್ನ ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆರೋಗ್ಯ ಸಚಿವರು ಈ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿದ್ದಾರೆ. ಯಾಕಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ದಿನೇ ದಿನೇ ಹೃದಯಾಘಾತ ಸಂಖ್ಯೆ ಹೆಚ್ಚಾಗ್ತಾ ಇರುವಂತದ್ದು. ಅದರಲ್ಲಿ ಕೂಡ ಚಾಲಕ ವೃತ್ತಿ ಏನು BMTC ಚಾಲಕರಾಗಿರ್ಬೋದು, KSRTC ಚಾಲಕರಾಗಿರ್ಬೋದು, ಸೊ ಇವರಿಗೆ ಕೂಡ ಹೃದಯಾಘಾತ ಉಂಟಾಗಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಈ ಕ್ರಮವನ್ನ ಕೈಗೊಂಡಿರುವಂತದ್ದು. ಸಿಂಚನ. ಥ್ಯಾಂಕ್ ಯು ಭವ್ಯ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.